ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದಂತೆ ಶಿವ ಪಾರ್ವತಿಯರು ಮತ್ತೆ ಪುನಃ ಒಂದಾಗಿದ್ದಾರೆ. ಗಿರಿಜೆ ಮತ್ತು ಶಂಕರರ ಕಲ್ಯಾಣವಾಗಿದೆ. ಗಿರಿಜೆ ಪುನಃ ಶಿವನ ಬಳಿ ಸಾರಿದಾಗ ಮತ್ತೆ ಶ್ರೀರಾಮನಾಮದ ಮಹಿಮೆಯನ್ನು ಅರಿಯಬೇಕೆಂಬ ಕುತೂಹಲ ಆಕೆಯಲ್ಲಿ. ಶಂಕರನು ವಟವೃಕ್ಷದ ಕೆಳಗೆ ಸಮಾಧಾನ ಚಿತ್ತದಿಂದ ಕುಳಿತಿರುವ ಸಮಯವನ್ನು ನೋಡಿ ಗಿರಿಜೆಯು ಆತನ ಬಳಿಗೆ ಬರುತ್ತಿರುವಳು. बैठे सोहका मरिपु कैसे झरे शरीरु सांतरसु जैसे पार्वती बल अवसरु जानी गई शंभु पही मातु भवानी जानी प्रिया आदरु अति कीन्हा भम भाग आसनु हर दीन्हा बैठी शिव समीप हर्षाई पूरब जन्म कथा चित आई पति हेतु अधिक अनुमानी बिहसी उमा बोली प्रिय बानी कथा जो सकल लोक हितकारी सोई पूछन शैल सोई पूछन चह शैल कुमारी विश्वनाथ मम नाथ पुरारी त्रिभुवन महिमा विदित तुम्हारी चर आरु अचरना चर आरु अचरनाग नर देवा सकल अकरहि पद पंकज ಸೇವಾ. ಕಾಮನನ್ನು ಗೆದ್ದಿರುವ ಶಂಕರನು ಮೂರ್ತಿ ಭವಿಸಿದ ಶಾಂತರಸದಂತೆ ಕುಳಿತಿದ್ದನು. ಇದೇ ಒಳ್ಳೆಯ ಸಮಯವೆಂದರಿತು ಮಾತೆಯಾದ ಭವಾನಿಯು ಅವನ ಬಳಿಗೈದಳು. ಶಿವನು ತನ್ನ ಪ್ರಿಯವಲ್ಲಭೆಯನ್ನು ಹೆಚ್ಚಾಗಿ ಆದರ ಸತ್ಕಾರಗೈದು ತನ್ನ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಅವಳಿಗೆ ಆಸನವನ್ನು ನೀಡಿದನು. ಪಾರ್ವತೀ ದೇವಿಯು ಹರ್ಷಪಟ್ಟು ಶಿವನ ಬಳಿಯಲ್ಲಿ ಮಂಡಿಸಿದಳು. ಆಕೆಗೆ ಪೂರ್ವಜನ್ಮದ ವೃತ್ತಾಂತವು ಜ್ಞಾಪಕಕ್ಕೆ ಬಂತು. ತನ್ನ ಪತಿಯ ಹೃದಯದಲ್ಲಿ ಮೊದಲು ತನ್ನ ಮೇಲೆ ಇದ್ದ ಪ್ರೇಮಕ್ಕಿಂತಲೂ ಹೆಚ್ಚಿನ ಪ್ರೇಮಾದರವಿರುವುದನ್ನು ಗಮನಿಸಿ ಪ್ರಸನ್ನ ಚಿತ್ತಳಾಗಿ ಸರ್ವಲೋಕಹಿತಕರವಾದ ಕಥೆಯನ್ನು ಪರಮೇಶ್ವರನಿಂದ ಕೇಳಬೇಕೆಂಬ ಬಯಕೆಯಿಂದ ಆಕೆಯು ಮಧುರವಾಗಿ ಇಂತೆಂದಳು. ಓ ವಿಶ್ವನಾಥ, ನನ್ನೊಡೆಯ ತ್ರಿಪುರಾಂತಕ, ನಿನ್ನ ಮಹಿಮೆಯು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಚರಾಚರ ಪ್ರಾಣಿಗಳು, ನಾಗಗಳು, ಮಾನವರು, ದೇವತೆಗಳು ಹೀಗೆ ಎಲ್ಲರೂ ನಿನ್ನ ಪಾದಪದ್ಮಗಳನ್ನು ಸೇವಿಸುತ್ತಿದ್ದಾರೆ. ಪ್ರಭು ಸಮರಥ ಸರ್ವಜ್ಞ ಶಿವ ಸಕಲ ಕಲಾ ಗುಣಧಾಮ ಜೋಗ ಜ್ಞಾನ ವೈರಾಗ್ಯ ನಿಧಿ ಪ್ರಣತ ಕಲಪ ತರುನಾಮ. ಪ್ರಭು, ನೀವು ಸಮರ್ಥನು, ಸರ್ವಜ್ಞರು, ಕಲ್ಯಾಣ ಸ್ವರೂಪಿಗಳು, ಎಲ್ಲ ಸದ್ಗುಣಗಳಿಗೂ ಕಲೆಗಳಿಗೂ ನಿಧಾನರು, ಯೋಗ ಜ್ಞಾನ ಹಾಗೂ ವೈರಾಗ್ಯಗಳ ನಿಧಿಯು. ತಮ್ಮ ಹೆಸರು ಪ್ರಣತ ಜನರಿಗೆ ಕಲ್ಪವೃಕ್ಷದಂತೆ. ಜೌಮೋ ಪರ ಪ್ರಸನ್ನ ಸುಖ ರಾಶಿ ಜನಿಯ ಸತ್ಯ ಮೋಹಿ ನಿಜ ದಾಸಿ ತೌ ಪ್ರಭು ಹರಹು ಮೋರ ಅಜ್ಞಾನ ಕಹಿ ರಘುನಾಥ ಕಥಾ ವಿಧಿ ನಾನಾ जसु भवन सुर तरु तर होई सही की दरिद्र जनित दुख सोई शशिभूषण असहृदय बिचारी हरहुनाथ मम मति प्रमबारी प्रभु जे मुनि परमारथ भावी प्रभु जे मुनि परमारथ बाधी कहि राम कहु ब्रह्म अनादि शेष सारद वेद पुराण सकल करहि रघुपति गुण गान तुम पुनि
ರಾಮ ರಾಮ ದಿನ ರಾತಿ ಸದರ ಜಪಹು ಅನಗ ಆರಾತಿ ರಾಮು ಸೋ ಅವಧ ನೃಪತಿ ಸುತ ಸೋಯಿ ಕಿ ಅಜ ಲಘುನಾಲಕ ಗತಿ ಕೋಯಿ. ಓ ಸುಖನಿಧಿ, ನೀವು ನನ್ನ ಮೇಲೆ ಒಲಿದಿರುವುದೇ ಆದರೆ ನನ್ನನ್ನು ನಿಜಕ್ಕೂ ದಾಸಿಯೆಂದು ಭಾವಿಸಿದ್ದರೆ ನನಗೆ ದಯಮಾಡಿ ಶ್ರೀ ರಘುನಾಥನ ನಾನಾ ವಿಧವಾದ ಕಥೆಯನ್ನು ಹೇಳಿ ನನ್ನ ಅಜ್ಞಾನವನ್ನು ಕಳೆಯಿರಿ. ಓ ಶಶಿಶೇಖರ, ಕಲ್ಪವೃಕ್ಷದಡಿಯಲ್ಲಿ ಮನೆ ಮಾಡಿಕೊಂಡವನು ದಾರಿದ್ರ್ಯ ದುಃಖಗಳನ್ನು ಹೇಗೆ ತಾನೇ ಸಹಿಸುವನು? ಸ್ವಾಮಿ, ಈ ರೀತಿ ಮನದಲ್ಲಿ ಯೋಚಿಸಿ ತಾವು ನನ್ನ ಮನದ ಭಾರಿ ಭ್ರಮೆಯನ್ನು ಕಳೆಯಿರಿ. ಪರಮಾರ್ಥ ತತ್ವವನ್ನು ತಿಳಿದಿರುವ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಾದ ಮುನಿಗಳು ಶ್ರೀರಾಮಚಂದ್ರನನ್ನು ಅನಾದಿ ಬ್ರಹ್ಮನೆಂದು ಹೇಳುತ್ತಾರೆ. ಆದಿಶೇಷ, ಸರಸ್ವತಿ, ವೇದ ಪುರಾಣಗಳೆಲ್ಲವೂ ಶ್ರೀ ರಘುನಾಥನ ಗುಣಗಾನ ಮಾಡುತ್ತವೆ. ಕಾಮಶತ್ರುವಾದ ಸ್ವಾಮಿಯೇ, ನೀವು ಹಗಲು ರಾತ್ರಿ ರಾಮ ರಾಮ ಎಂದು ಆದರದಿಂದ ಜಪಿಸುತ್ತಿರುವಿರಿ. ಈ ರಾಮನು ಆ ಅಯೋಧ್ಯಾವತಿಯ ಕುಮಾರನಾದ ಶ್ರೀರಾಮನು, ಅಥವಾ ಅಜನ್ಮನು, ನಿರ್ಗುಣನು, ಅಗೋಚರನು ಆದ ಬೇರೊಬ್ಬ ರಾಮನು ಇರುವನು? ಚೌ ನೃಪತನಯತ ಬ್ರಹ್ಮ ಕಿಮಿನಾರಿ ವಿರಹಮತಿ ಭೂರಿ देखी चरित चहिमा सुनत ಭ್ರಮತಿ ಬುದ್ಧಿ ಅತಿ ಮೂರಿ. ಒಂದು ಪಕ್ಷ ಆತನು ರಾಜಪುತ್ರನೇ ಆಗಿದ್ದರೆ ಪರಬ್ರಹ್ಮನು ಹೇಗಾಗುವನು? ಪರಬ್ರಹ್ಮನಾಗಿದ್ದ ಪಕ್ಷದಲ್ಲಿ ಸ್ತ್ರೀ ವಿರಹದಲ್ಲಿ ಆತನಿಗೆ ಮತಿಭ್ರಮಣೆಯಾಗಲು ತಾನೇ ಹೇಗೆ ಸಾಧ್ಯ? ಒಂದು ಕಡೆ ಆತನ ಮಾನವೋಚಿತವಾದಂತಹ, ಅಂದರೆ ಮಾನವರಿಗೆ ಸಹಜವಾದ, ಮನುಷ್ಯ ಮಾತ್ರರು ನಡೆಸುವಂತಹ ಜೀವನ ರೀತಿಗಳು, ಮತ್ತೊಂದೆಡೆ ಲೋಕೋತ್ತರವಾದ ಆತನ ಮಹಿಮೆಗಳನ್ನು ಕಂಡು ಕೇಳಿ ನನ್ನ ಬುದ್ಧಿಯು ಅತಿಯಾಗಿ ಭ್ರಮೆಗೊಂಡಿದೆ. जो अनीह व्यापक विभु कोई कहु बुझाई नाथ मोहि सोई अज्ञ जानि रिस उरज निधरहु जहि विधि मोह मिटई सोई करहु मई बन दीखी राम प्रभुताई अति भय विकलन तुम ही सुनाई तदपि मलिन मन बोधु न आवा सो फलु भली भांति हमदु हम पावा अजहु कछु संशयी मन मोरे करहु कृपा बिनद बिनवयु करहु कृपा बिनवु कर जोरे प्रभु तब मोहि बहु भांति प्रबोधा नाथ सो समझी करहु जनि क्रोध तब कर असभि मोह अब नाही राम कथा पर रुचि मन माही कहु पुनीत राम गुण गाथा भुजगराज भूषण ಸುರನಾಥ. ಪ್ರಭು, ಇಚ್ಛಾರಹಿತನು, ಸರ್ವವ್ಯಾಪಕನು, ಸರ್ವಸಮರ್ಥನೂ ಆದ ಬೇರೊಬ್ಬ ಪರಬ್ರಹ್ಮನಿದ್ದರೆ ಅವನ ಕುರಿತು ನನಗೆ ತಿಳಿಸಿ ಹೇಳಿರಿ. ನನ್ನನ್ನು ಅಜ್ಞಳೆಂದು ತಿಳಿದು ಮನಸ್ಸಿನಲ್ಲಿ ಕೋಪಗೊಳ್ಳಬಾರದು. ಒಟ್ಟಿನಲ್ಲಿ ನನ್ನ ಮೋಹವು ದೂರವಾಗುವಂತೆ ಮಾಡಿರಿ. ಹಿಂದಿನ ಜನ್ಮದಲ್ಲಿ ನಾನು ವನದಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ಕಂಡಿದ್ದೆ. ಆದರೆ ಆಗ ನಾನು ಅತ್ಯಂತ ಭೀತಳಾದ್ದರಿಂದ ಆ ವಿಷಯವನ್ನು ನಿಮಗೆ ತಿಳಿಸಲಿಲ್ಲ. ಆದರೂ ನನ್ನ ಮಲಿನ ಮನಕ್ಕೆ ತಿಳುವಳಿಕೆ ಬರಲಿಲ್ಲ. ಅದಕ್ಕೆ ತಕ್ಕುದಾದ ಫಲವನ್ನು ನಾನು ಉಂಡಿರುವೆನು. ಇಂದು ಕೂಡ ನನ್ನ ಮನದಲ್ಲಿ ಕೊಂಚ ಸಂದೇಹ ಉಳಿದಿದೆ. ನೀವು ಕೃಪೆ ಮಾಡಿರಿ, ನಾನು ಕೈಜೋಡಿಸಿ ಕೇಳಿಕೊಳ್ಳುತ್ತೇನೆ. ಸ್ವಾಮಿ, ಆಗಲೂ ನೀವು ನನಗೆ ಅನೇಕ ರೀತಿಯಿಂದ ಶ್ರೀರಾಮ ತತ್ವವನ್ನು ಬೋಧಿಸಿದ್ದೀರಿ. ಆದರೆ ನಾನು ಗ್ರಹಿಸದೆ ಹೋದೆನು. ನಾಥ, ಆಗಿನ ಆ ಪ್ರಸಂಗವನ್ನು ನೆನೆದು ನನ್ನ ಮೇಲೆ ಸಿಟ್ಟಾಗಬೇಡಿರಿ. ಈಗ ನನಗೆ ಮೊದಲಿನ ಮೋಹವಿಲ್ಲ. ಈಗ ಮನದಲ್ಲಿ ಶ್ರೀರಾಮ ಕಥೆಯನ್ನು ಕೇಳಬೇಕೆಂಬ ಹೆಚ್ಚಿನ ತವಕವಿದೆ. ಓ ನಾಗಭೂಷಣ, ಸುರನಾಥ, ಶ್ರೀರಾಮನ ಪವಿತ್ರ ಗುಣಗಳ ಕಥೆಯನ್ನು ಹೇಳಿರಿ. ಬಂದೋ ಪದ ಧರಿಧರನಿ ಸಿರುಬಿನಯ ಕರವು ಕರಜೋರಿ ಬರನಹು ರಘುಬರ ಬಿಸದ ಜಸು ಶ್ರುತಿ ಸಿದ್ಧಾಂತ ನಿಚೋರಿ.
ನಾನು ನೆಲಕ್ಕೆ ತಲೆಚಾಚಿ ನಿಮ್ಮ ಚರಣಗಳಿಗೆ ವಂದಿಸುತ್ತೇನೆ. ಕೈ ಜೋಡಿಸಿ ಭಿನ್ನವಿಸಿಕೊಳ್ಳುತ್ತೇನೆ. ನೀವು ಶ್ರುತಿ ಸಿದ್ಧಾಂತಗಳ ಸಾರರೂಪವಾದ ಶ್ರೀ ರಘುನಾಥನ ನಿರ್ಮಲ ತತ್ವ ಯಶೋ ವೈಭವವನ್ನು ವರ್ಣಿಸಿರಿ. जदपि जोशिता नहीं अधिकारी, दासी मन क्रम बचन तुम्हारी, गूढ़ौ तत्व न साधु दुरावही, आरत अधिकारी जह पावही, अति आरति पूछौ सुर राय, रघुपति कथ कहु करिदाय, प्रथम सो कारण कहु बिचारी, निर्गुण ब्रह्म सगुण बपुधारी, पुनि प्रभु कहु राम अवतार, बालचरित पुनि कहु उदार, कहु जथा जानकी विबाही, राजत जातु सो दूषण काही, बन बसी कीन्हे चरित अपारा, कहु नाथ जिमि रावण मारा, राजा बैठी कीन्ही बहुलीला, सकल कहु ಶಂಕರ ಸುಖಲೀಸೀಲ. ಹೆಣ್ಣಾದುದರಿಂದ ನಾನು ಅದನ್ನು ಕೇಳುವ ಅಧಿಕಾರಿಣಿ ಅಲ್ಲದಿದ್ದರೂ ನಾನು ಮನ ವಚನ ಕಾರ್ಯಪೂರ್ವಕ ನಿಮ್ಮ ದಾಸಿ. ಆರ್ತರಾದ ಅರ್ಹರನ್ನು ಕಂಡಾಗ ಸಜ್ಜನರು ಎಂತಹ ರಹಸ್ಯವಾದ ಮಾತನ್ನು ಕೂಡ ಅವರಿಂದ ಮರೆಮಾಚುವುದಿಲ್ಲ. ಓ ಪರಮೇಶ್ವರ, ನಾನು ತುಂಬಾ ಆರ್ತಭಾವದಿಂದ ದೀನನಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನನ್ನ ಮೇಲೆ ದಯಗೈದು ನೀವು ಶ್ರೀ ರಘುಪತಿಯ ಕಥೆಯನ್ನು ಹೇಳಿರಿ. ನಿರ್ಗುಣ ಬ್ರಹ್ಮನು ಸಗುಣ ರೂಪವನ್ನು ಏಕೆ ಧರಿಸುತ್ತಾನೆ ಎಂಬುದರ ಕಾರಣವನ್ನು ಮೊದಲಿಗೆ ತಿಳಿಸಿರಿ. ಅನಂತರ ಶ್ರೀರಾಮನ ಅವತಾರ ಕಾರಣಗಳು, ಅವನ ಬಾಲಲೀಲೆಗಳು, ಜಾನಕಿಯೊಂದಿಗೆ ಆದ ವಿವಾಹವನ್ನು, ರಾಜ್ಯ ತ್ಯಾಗವೇ ಮೊದಲಾದ ವಿಷಯಗಳೆಲ್ಲವನ್ನೂ ತಿಳಿಸಿರಿ. ಸ್ವಾಮಿ, ಮತ್ತೆ ವನವಾಸ ಸಮಯದಲ್ಲಿ ಮಾಡಿದ ಅದ್ಭುತ ಕೃತ್ಯವನ್ನು, ರಾವಣನನ್ನು ವಧಿಸಿದ ಬಗೆ ಮೊದಲಾದವನ್ನು ತಿಳಿಸಿರಿ. ಸುಖ ಸ್ವರೂಪಿಯಾದ ಶಂಕರನೇ, ಬಳಿಕ ರಾಜ್ಯಾಭಿಷಿಕ್ತನಾಗಿ ಅವನು ಗೈದ ಲೀಲೆಗಳನ್ನು ಸಮಗ್ರವಾಗಿ ತಿಳಿಸಿರಿ. ಬಹುರಿ ಕಹು ಕರುಣಾಯತನ ಕಿನ್ಹ ಜೋ ಅಚರಜ ರಾಮ, ಪ್ರಜಾ ಸಹಿತ ರಘುಭಂ ಸಮನಿ ಕಿಮಿ ಗಮನಿ ನಿಜಧಾಮ. ಓ ಕೃಪಾನಿಧೆ, ರಘುವಂಶಮಣಿಯಾದ ಶ್ರೀರಾಮನು ತನ್ನ ಅದ್ಭುತ ಲೀಲೆಗಳನ್ನು ಪ್ರಕಟಿಸಿದ ಬಳಿಕ ತನ್ನನ್ನು ಆಶ್ರಯಿಸಿದವರೊಡನೆ ಪರಂಧಾಮಕ್ಕೆ ತೆರಳಿದ ಕಥೆಯನ್ನು ಕೂಡ ಹೇಳಿರಿ. पुनि प्रभु कहु तत्व बखानी, जेहि विज्ञान मगन मुनि ज्ञानी, भगति ज्ञान विज्ञान विरागा, पुनि सब बरनहु सहित विभागा, औरवु राम रहस्य अनेका, कहु नाथ अति विमल विवेका, जो प्रभु मई पूछा नहीं होई, सोबु दयाल राखहु जनि गोई, तुम त्रिभुवन गुर वेद बखाना, अन आन जीव पावर का जाना, प्रस्थ उमा कई सहज सुहाई, छल विहीन सुनि शिव मन भाई, हरहिय राम चरित सब आये, प्रेम पुलक लोचन जल छाये, श्री रघुनाथ रूप उर आवा, ಪರಮಾನಂದ ಅಮಿತ ಸುಖ ಪಾವ. ಸ್ವಾಮಿ, ಜ್ಞಾನಿಗಳಾದ ಮುನಿಗಳು ಸರ್ವಥಾ ನಿಮಗ್ನರಾಗಿರುವ ಭಗವತ್ ತತ್ವವನ್ನು, ಭಕ್ತಿ, ಜ್ಞಾನ, ವಿಜ್ಞಾನ, ವೈರಾಗ್ಯಗಳನ್ನು ಬೇರೆ ಬೇರೆಯಾಗಿ ತಿಳಿಸಿ ಹೇಳಿರಿ. ಶ್ರೀರಾಮನ ಕಥೆಯಲ್ಲಿ ಇನ್ನೂ ಅಡಗಿರುವ ಅನೇಕ ಗೂಢ ವಿಷಯಗಳನ್ನು ಕೂಡ ವಿಶದಪಡಿಸಿರಿ. ನಾಥ, ನಿಮ್ಮ ಜ್ಞಾನವು ಅತ್ಯಂತ ನಿರ್ಮಲವಾಗಿದೆ. ನಾನು ಪ್ರಸ್ತಾಪಿಸದೇ ಇರುವ ಬೇರೆ ವಿಷಯಗಳಿದ್ದರೂ ಅದನ್ನು ಕೂಡ ವಿವರಿಸಿರಿ. ನೀವು ಸಕಲ ಲೋಕಗಳಿಗೂ ಗುರುಗಳೆಂದು ವೇದಗಳು ಹೊಗಳುತ್ತಿವೆ. ಸಾಮಾನ್ಯ ಜನರು ಈ ತತ್ವ ರಹಸ್ಯವನ್ನು ಏನು ತಾನೇ ಬಲ್ಲರು? ಪಾರ್ವತೀ ದೇವಿಯ ಸಂತಾಜವೂ ಸುಂದರವೂ ನೇರವೂ ಆದ ಪ್ರಶ್ನೆಗಳನ್ನು ಕೇಳಿ ಶಿವನು ಅವಳ ಮೇಲೆ ಪ್ರಸನ್ನನಾದನು. ಮಹಾದೇವನ ಹೃದಯದಲ್ಲಿ ಇಡೀ ರಾಮಚರಿತವು ಮೂಡಿತು. ಪ್ರೇಮಾತಿಶಯದಿಂದ ಅವನಿಗೆ ರೋಮಾಂಚನವಾಯಿತು. ಕಣ್ಣುಗಳು ತುಂಬಿ ಬಂದವು. ಶ್ರೀ ರಘುನಾಥನ ರೂಪವು ಅವನ ಹೃದಯದಲ್ಲಿ ಮೂಡಿತು. ಅದರಿಂದ ಪರಮಾನಂದ ಸ್ವರೂಪಿಯಾದ ಶಿವನಿಗೂ ಅಮಿತ ಸುಖವುಂಟಾಯಿತು.
ಮಗನ ಧ್ಯಾನ ರಸದಂಡ ಜುಗ ಮುನಿಮನ ಬಾಹೇರ ಕೀನ್ಹ ರಘುಪತಿ ಚರಿತ ಮಹೇಶ ಕಬಹರ್ಷಿತ ಬರನೈಲೀನ್ಹ. ಪರಮೇಶ್ವರನು ಕ್ಷಣಕಾಲ ಧ್ಯಾನಮಗ್ನನಾದನು. ಅನಂತರ ಅವನು ಬಹಿರ್ಮುಖನಾದಾಗ ಅಮಿತಾನಂದದಿಂದ ಶ್ರೀರಾಮಚರಿತ್ರವನ್ನು ವರ್ಣಿಸತೊಡಗಿದನು. ಜಠೇಯು ಸತ್ಯ ಜಾಹಿ ಬಿನು ಜಾನೆ ಜಿಮಿ ಭುಜಂಗ ಬಿನು ರಜು ಪಹಿಚಾನೆ ಜಹಿ ಜಾನೆ ಜಗ ಜಾಯಿ ಹೆರಾಯಿ ಜಗೆ ಜಥಾ ಸಪನ ಭ್ರಮ ಜಾಯಿ ಬಂದೌ ಬಾಲ ರೂಪ ಸೋಯಿ ರಾಮು ಸಬಸಿಧಿ ಸಬಸಿಧಿ ಸುಲಭ ಚಪತ ಜಿಸು ನಾಮು ಮಂಗಲ ಭವನ ಅಮಂಗಲಹಾರಿ ದ್ರವೌ ಸೋಜಸ ದಶರಥ ಸಜಿರ ಬಿಹಾರಿ ಕರಿ ಪ್ರಣಾಮ ರಾಮ ಹಿ ತ್ರಿಪುರಾರಿ ಹರ್ಷಿ ಸುಧಾ ಸಮಗಿರಾವುಚಾರಿ ಧನ್ಯ ಧನ್ಯ ಗಿರಿರಾಜ ಕುಮಾರಿ ತುಮ ಸಮಾನ ನಹಿ ಕೋ ಉಪಕಾರಿ पूछे हो रघुपति कथा प्रसंग सकल लोक जग पावनी गंगा तुम रघुवीर चरण अनुरागी किन्हिषु प्रश्न जगत ಹಿತಲಾಗಿ. ಪಾರ್ವತಿ, ಅಜ್ಞಾನಿಗಳಿಗೆ ಹಗ್ಗವು ಹಾವೆಂದು ತೋರುವಂತೆ ರಾಮತತ್ವವನ್ನು ತಿಳಿಯದವರಿಗೆ ಈ ಮಿಥ್ಯಾ ಪ್ರಪಂಚವು ಸತ್ಯವಾಗಿಯೇ ಕಂಡುಬರುತ್ತದೆ. ನಿದ್ದೆಯಿಂದ ಎಚ್ಚರಗೊಂಡವರಿಗೆ ಸ್ವಪ್ನ ಜಗತ್ತು ಮಿಥ್ಯೆಯಾಗಿ ಕಾಣುವಂತೆ ಶ್ರೀರಾಮ ತತ್ವವನ್ನು ಅರಿತವರಿಗೆ ಈ ಮಾಯಾ ಜಗತ್ತು ಅದೃಶ್ಯವಾಗುವುದು. ಶ್ರೀರಾಮನಾಮವನ್ನು ಜಪಿಸಿದ ಮಾತ್ರದಿಂದಲೇ ಸರ್ವ ಸಿದ್ಧಿಗಳು ಆಯಾಸವಿಲ್ಲದೆ ಲಭಿಸುವವು. ದಶರಥನ ಮನೆಯಂಗಳದಲ್ಲಿ ಆಡುತ್ತಿರುವ ಮಂಗಳ ಮೂರ್ತಿಯು ಪಾಪಹಾರಿಯೂ ಆದ ಶ್ರೀರಾಮಚಂದ್ರನ ಬಾಲ ಸ್ವರೂಪವನ್ನು ನಾನು ವಂದಿಸುತ್ತೇನೆ. ಅವನ ಕೃಪೆಯು ನನ್ನ ಮೇಲಾಗಲಿ. ತ್ರಿಪುರಾಂತಕನಾದ ಶಿವನು ಈ ವಿಧವಾಗಿ ಶ್ರೀರಾಮನನ್ನು ಸ್ಮರಿಸಿ ನಮಸ್ಕರಿಸಿ ಆನಂದಭರಿತನಾಗಿ ಅಮೃತಮಯ ವಚನಗಳನ್ನು ಹೀಗೆ ನುಡಿದನು. ಗಿರಿರಾಜಕುಮಾರಿಯಾದ ಪಾರ್ವತಿ, ನೀನು ಧನ್ಯಳಾಗಿರುವೆ. ನಿನ್ನಂತಹ ಲೋಕೋಪಕಾರಿಯು ಯಾರು ಇರಲಾರರು. ಶ್ರೀ ರಘುನಾಥನ ಕಥಾ ಪ್ರಸಂಗವು ಜಗತ್ಪಾವನಿ ಗಂಗೆಯಂತೆ ಸರ್ವಲೋಕಗಳನ್ನು ಪವಿತ್ರವಾಗಿಸುವಂತಹದು. ಆ ರಾಘವನ ಚರಣ ಕಮಲಗಳಲ್ಲಿರುವ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿಯೇ ನೀನು ಹೀಗೆ ಪ್ರಶ್ನಿಸುತ್ತಿರುವೆ. ರಾಮ ಕೃಪಾತೆ ಪಾರ್ವತಿ ಸಪನೆ ಹೂ ತವ ಮನ ಮಾಹಿ ಶೋಕಮೋಹ ಸಂದೇಹ ಭ್ರಮ ಮಮ ವಿಚಾರ ಕछु ನಾಹಿ. ಎಲೈ ಪಾರ್ವತಿ, ಶ್ರೀರಾಮನ ಕೃಪೆಯಿಂದ ಸ್ವಪ್ನದಲ್ಲಿಯೂ ಕೂಡ ಶೋಕ ಮೋಹ ಸಂದೇಹ ಭ್ರಮೆ ಇವು ನಿನ್ನ ಮನಸ್ಸಿನಲ್ಲಿ ಪ್ರವೇಶಿಸಲಾರವು. ಈಗ ಇರುವಂತಹವೂ ಕೂಡ ಸಂಪೂರ್ಣವಾಗಿ ತೊಲಗಿ ಹೋಗುವವು. तदपि असंक कीन्ही हूँ सोई कहत सुनत सब करहित होई चिन्ह हरि कथा सुनि कहि नहीं काना श्रवण रंध्र अहि भवन समाना नयनन ही संत दरस नहीं देखा लोचन मोर पंख कर लेखा ये सिर कटु तुम्बरि समतूला ಜೇನ ನಮತ ಗರಿ ಗುರಪದ ಮೂಲ ದಿನಃ ಹರಿ ಭಗತಿ ಹೃದಯ ನಹಿ ಆನಿ ಜೀವತ ಸವ ಸಮಾನತೆ ಪ್ರಾಣಿ ಜೋ ನಹಿ ಕರಯಿ ರಾಮ ಗುಣಗಾನ ಜಿಹ ಸೋದಾದುರ ಜೀಶ ಈಹ ಸಮಾನ ಕುಲಿಸ ಕಠೋರ ನಿಠುರ ಸೋಯಿ ಬಚಾತಿ ಸುನಿ ಹರಿಚರಿತನ ಜೋ ಹರಶಾತಿ ಗಿರಿಜಾ ಸುನಹು ರಾಮ ಕೈಲೀಲಾ ಸುರಹಿತ ತನುಜ ವಿಮೋಹನ ಶೀಲ. ಆದರೂ ನೀನು ಪ್ರಶ್ನೆ ಕೇಳಿದ್ದೀಯೇ. ಕಾರಣ, ಈ ಪ್ರಸಂಗವನ್ನು ಹೇಳುವುದರಿಂದ ಕೇಳುವುದರಿಂದ ಎಲ್ಲರಿಗೂ ಶ್ರೇಯಸ್ಸೇ ಆದೀತು. ಹರಿಕಥೆಯನ್ನು ಕೇಳದ ಕಿವಿಗಳು ಹಾವಿನ ಬೆಲದಂತೆ ವ್ಯರ್ಥವು. ಸಜ್ಜನರನ್ನು ದರ್ಶಿಸಿದವರ ಕಣ್ಣುಗಳು ನವಿಲು ಗರಿಯ ಕಣ್ಣುಗಳಂತೆ, ಹರಿ ಗುರುಗಳ ಚರಣಗಳಿಗೆ ಎರಗದ ಶಿರವು ಕಹಿ ಸೋರೆಯ ಬುರುಡೆ. ಶ್ರೀ ಹರಿಭಕ್ತಿ ಶೂನ್ಯವಾದ ಹೃದಯವುಳ್ಳವರು ಬದುಕಿದ್ದರೂ ಸತ್ತ ಹೆಣದಂತೆ. ರಾಮನ ಗುಣಗಾನ ಮಾಡದ ನಾಲಿಗೆ ಕಪ್ಪೆಯ ನಾಲಿಗೆಯಂತೆ.
ಹರಿಚರಿತವನ್ನು ಕೇಳಿ ಹರ್ಷಗೊಳ್ಳದ ಹೃದಯವು ವಜ್ರದಂತೆ ಕಠೋರವೂ ನಿಷ್ಠುರವೂ ಆಗಿದೆ. ಆದ್ದರಿಂದ ಪಾರ್ವತಿ, ದೇವತೆಗಳಿಗೆ ಕಲ್ಯಾಣಪ್ರದವೂ ದೈತ್ಯರನ್ನು ಭ್ರಮೆಗೊಳಿಸುವಂತಹ ಶ್ರೀರಾಮಚಂದ್ರನ ಲೀಲಾ ಕಥೆಯನ್ನು ಕೇಳು. ರಾಮಕಥಾ ಸುರಧೇನು ಸಮಸೇವತ ಸಭ ಸುಖದಾನಿ ಸತ ಸಮಾಜ ಸುರಲೋಕ ಸಬಕೋನ ಸುನೈ ಅಸಜಾನಿ. ಶ್ರೀರಾಮನ ಕಥೆಯನ್ನು ಕಾಮಧೇನುವಿನಂತೆ ಭಕ್ತರ ಕೋರಿಕೆಯನ್ನು ಈಡೇರಿಸಿ ಶ್ರೀರಾಮನ ಕಥೆಯು ಕಾಮಧೇನುವಿನಂತೆ ಭಕ್ತರ ಕೋರಿಕೆಯನ್ನು ಈಡೇರಿಸಿ ಅವರಿಗೆ ಸುಖವನ್ನೂ ನೀಡುವಂತಹದು. ಸಾಧು ಸಮಾಜವೇ ದೇವತೆಗಳಿಗೆ ನಿವಾಸ ಸ್ಥಾನವು. ಈ ರಹಸ್ಯವನ್ನು ತಿಳಿದವರು ಈ ಕಥೆಯನ್ನು ಕೇಳಿಯೇ ಕೇಳುವರು. ರಾಮಕಥಾ ಸುಂದರ ಕರತಾರಿ ಸಂಶಯ ಬಿಹಗ ಉಡವನಿ ಹಾರಿ ರಾಮಕಥಾ ಕಲಿಬಿಟ ಪಕುಠಾರಿ ಸಾದರ ಸುನು ಗಿರಿರಾಜಕುಮಾರಿ ರಾಮನಾಮ ಗುಣಚರಿತ ಸುಹಾಯೇ ಜನುಮ ಕರಮ ಅಗಣಿತ ಶ್ರುತಿ ಗಾಯೇ ಜಥಾ ಅನಂತ ರಾಮ ಭಗವಾನ ತಥಾ ಕಥಾ ಕೀರತಿ ಗುಣನಾನ ತದಪಿ ಜಥಾ ಶ್ರುತ ಜಸಿ ಮತಿ ಮೋರಿ ಕಹಿಹವು ದೇಖಿ ಪ್ರೀತಿ ಅತಿ ತೋರಿ ಉಮಾ ಪ್ರಶ್ನ ತವ ಸಹಜ ಸುಹಾಯಿ ಸುಖದ ಸಂತ ಸಮ್ಮತ ಮೋಹಿ ಭಾಯಿ ಏಕ ಬಾತ ನಹಿ ಮೋಹಿ ಸುಹಾನಿ ಜದಪಿ ಮೋಹ ಬಸ ಕಹು ಭವಾನಿ तुम जो कहा राम को आना जेहि श्रुति गाव ಧರಹಿ ಮುನಿ ಧ್ಯಾನ. ಶ್ರೀರಾಮನ ಕಥೆಯು ಕರತಾಳ ಅಂದರೆ ಚಪ್ಪಾಳೆ ಇದ್ದ ಹಾಗೆ. ಇದು ಸಂದೇಹ ರೂಪಿ ಪಕ್ಷಗಳನ್ನು ಓಡಿಸುತ್ತದೆ. ಶ್ರೀರಾಮ ಕಥೆಯು ಕಲಿಯುಗವೆಂಬ ಮರವನ್ನು ಅಂದರೆ ಕಲಿಪಾಪಗಳನ್ನು ಕತ್ತರಿಸುವಂತಹ ಕೊಡಲಿ. ಎಲೈ ಗಿರಿರಾಜಕುಮಾರಿ, ಆದ್ದರಿಂದ ನೀನು ಆದರದಿಂದ ಕೇಳು. ಶ್ರೀರಾಮನ ಸುಂದರ ನಾಮವು, ಗುಣಗಳು, ಚರಿತ್ರವು, ಜನ್ಮ ಕರ್ಮಗಳು ಅಗಣಿತವಾದವುಗಳು. ಶ್ರೀರಾಮಚಂದ್ರನು ಅನಂತ, ಅಂತೆಯೇ ಅವನ ಗುಣಗಳು, ಕೀರ್ತಿಯು, ಕಥೆಯು ಅನಂತವೆಂದು ವೇದಗಳು ಹೇಳುತ್ತವೆ. ರಾಮನ ಮೇಲೆ ನಿನಗೆ ಇರುವ ಮಿಗಿಲಾದ ಪ್ರೀತಿಯನ್ನು ಕಂಡು ರಾಮಕಥೆಯನ್ನು ನಾನು ಕೇಳಿದಂತೆ ಯಥಾಮತಿಯಾಗಿ ನಿನಗೆ ಹೇಳುತ್ತೇನೆ. ಎಲೈ ಉಮಾ, ನಿನ್ನ ಪ್ರಶ್ನೆಯು ಸ್ವಾಭಾವಿಕವಾಗಿಯೇ ಸುಂದರ, ಸುಖದಾಯಕ, ಸಜ್ಜನ ಸಮ್ಮತವಾಗಿದೆ. ನನಗಂತೂ ಅದು ತುಂಬಾ ಹಿಡಿಸಿತು. ಆದರೆ ವೇದಗಳು ಪ್ರಶಂಸಿಸುವಂತಹ, ಮುನಿಗಳು ಧ್ಯಾನಿಸುವಂತಹ ಶ್ರೀರಾಮನು ಬೇರೆ ಯಾರಾದರೊಬ್ಬನು ಇರುವನೇ ಎಂದು ನೀನು ಕೇಳಿದ ಪ್ರಶ್ನೆಯು ನನಗೆ ಯೋಗ್ಯವಾಗಿ ಕಾಣಲಿಲ್ಲ. ಬಹುಶಃ ನೀನು ಮೋಹವಶದಿಂದ ಹಾಗೆ ಹೇಳಿರಬಹುದು. ಕಹಿ ಸುನಹಿ ಅಸ ಅಧಮನ ಕಹಿ ಸುನಹಿ ಅಸ ಅಧಮ ನರಗ್ರಸೆ ಜೇ ಮೋಹ ಪಿಸಾಚ ಪಾಷಂಡಿ ಹರಿಪದಾಭಿಮುಖ ಜಾನಹಿ ಝೂಟನ ಸಾಚ. ಮೋಹ ಪಿಶಾಚಿ ಹಿಡಿದವರು, ಪಾಷಂಡಿಗಳು, ಹರಿಚರಣ ವಿಮುಖರು, ಸದಸದ್ವಿವೇಕವೇ ಶೂನ್ಯರಾದ ಅಧಮರಾದ ಮನುಷ್ಯರು ಮಾತ್ರವೇ ಹೀಗೆ ಹೇಳುತ್ತಾರೆ ಅಥವಾ ಕೇಳುತ್ತಾರೆ. ಅಂದರೆ ವೇದಗಳು ಪ್ರಶಂಸಿಸುವಂತಹ, ಮುನಿಗಳು ಧ್ಯಾನಿಸುವಂತಹ ಶ್ರೀರಾಮನು ಬೇರೆ ಯಾರಾದರೊಬ್ಬನಿರುವನೇ? ದಶರಥ ಪುತ್ರನಾದಂತಹ, ಕಾಡಿನಲ್ಲಿ ಅಲೆದಾಡಿದಂತಹ, ರಾವಣನನ್ನು ಕೊಂದು ಸೀತೆಯನ್ನು ಪಡೆದು ಬಂದಂತಹ ಶ್ರೀರಾಮಚಂದ್ರನು ಯಾರಿರುವನೋ ಆತನು ಒಬ್ಬನೇ. ಆ ರೀತಿಯಾಗಿ ಆತ ಬೇರೆ ಯಾರಾದರೂ ಇರುವನೇ, ಪರಬ್ರಹ್ಮನೇ ಬೇರೆ ಇರುವನೇ ಎಂಬ ಕುರಿತಾಗಿ ಕೇವಲ ಮೋಹ ಪಿಶಾಚಿ ಹಿಡಿದವರು, ಪಾಷಂಡಿಗಳು, ಹರಿಚರಣದಿಂದ ವಿಮುಖರಾದವರು, ವಿವೇಕ ಶೂನ್ಯರಾದವರು, ಅಧಮರಾದಂತಹವರು ಮಾತ್ರವೇ ಕೇಳುತ್ತಾರೆಂದು ಶಿವನು ಇಲ್ಲಿ ಹೇಳುತ್ತಿರುವನು. ಅಜ್ಞ ಅಕೋಬಿದ ಅಂಧ ಅಭಾಗಿ ಕಾಯಿ ವಿಷಯ ಮುಕುರ ಮನಲಾಗಿ ಲಂಪಟ ಕಪಟಿ ಕುಟಿಲ ವಿಶೇಷೆ ಸಪನೆ ಹು ಸಂತ ಸಭಾ ನಹಿ ದೇಖಿ ಕಹಿತೆ ವೇದ ಅಸಮ್ಮತ ಬಾನಿ ಜಿನಹಕೆ ಸುಜುಲಾಭು ನಹಿ ಹಾನಿ ಮುಕುರ ಮಲೀನ ಆರು ನಯನ ಬಿಹೀನ ಮುಕುರಮಲೀನ ಅರುನಯನ ಬಿಹೀನ ರಾಮರೂಪ ದೇಖಹಿ ಕಿಮಿದೀನ ಜಿನಹಕೆ
जिनहके अगुन न सगुन विवेक, जल्प ही कल्पित बचन अनेक, हरिमाया बस जगत भ्रमाहि, तिनहि तिनहि कहत कछु अघटित नाही, बातुल भूत बिबस मतवारे, ते नहीं भूल ही बचन बिचारे, जिनह कृत महामोह मद पाना, तिनह करा तिनह करा कहा करि नहीं काना। ಅಜ್ಞಾನಿಗಳು, ಮೂರ್ಖರು, ವಿಷಯಾಂಧರು, ನಿರ್ಭಾಗ್ಯರು, ಮನೋದರ್ಪಣದ ಮೇಲೆ ವಿಷಯ ಮಾಲಿನ್ಯ ಆವರಿಸಿರುವವರು, ಸಂಸಾರ ಲಂಪಟರು, ಕಪಟಿಗಳು, ಕುಟಿಲರು, ಸ್ವಪ್ನದಲ್ಲಿಯೂ ಕೂಡ ಸಂತರನ್ನು ದರ್ಶಿಸದವರು, ಯುಕ್ತ ವಿವೇಕವಿಲ್ಲದವರು, ಅತ್ಯಂತ ವೇದ ವಿರುದ್ಧವಾದ ಮಾತುಗಳನ್ನು ಆಡುತ್ತಿರುತ್ತಾರೆ. ಮಲಿನ ಹೃದಯವುಳ್ಳವರು, ನೇತ್ರಹೀನರು, ಅತ್ಯಂತ ಕೃಪಣರು ಶ್ರೀರಾಮನನ್ನು ದರ್ಶಿಸಲಾರರು. ಪರಮಾತ್ಮನ ಸುಗುಣ ನಿರ್ಗುಣ ರೂಪಗಳನ್ನು ತಿಳಿಯದವರು, ಕೊನೆಯಿಲ್ಲದ ಕಲ್ಪಿತ ಅಸತ್ಯ ಪ್ರಲಾಪಗಳನ್ನು ಮಾಡುವವರು, ಹರಿಯ ಮಾಯೆಗೆ ವಶರಾಗಿ ಜಗತ್ತಿನಲ್ಲಿ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಲುಕಿ ಸುತ್ತುತ್ತಿರುವರು ಏನನ್ನಾದರೂ ಹೇಳಿಬಿಡುತ್ತಾರೆ. ಇದು ಅಸಂಭವವಲ್ಲ. ವಾತರೋಗ ಗ್ರಸಿತರು, ಭೂತ ಚೇಷ್ಟಿತರು, ಉನ್ಮಾದ ಭರಿತರು ಮತ್ತು ಏರಿದವರು ವಿಚಾರ ಮಾಡಿ ಮಾತಾಡಲಾರರು. ಮಹಾಮೋಹವೆಂಬ ಮದಿರೆಯನ್ನು ಕುಡಿದವರ ಮಾತಿಗೆ ಕಿವಿಗೊಡಬಾರದು. ಅಸ ನಿಜ ಹೃದಯ ಬಿಚಾರಿ, ತಜು ಸಂಶಯ ಭಜು ರಾಮ ಪದ, ಸುನು ಗಿರಿರಾಜ ಕುಮಾರಿ, ಭ್ರಮತಮರ ಭೀಕರ ಬಚನ ಮಮ. ಎಲೈ ಗಿರಿರಾಜಕುಮಾರಿ, ನನ್ನ ಮಾತುಗಳನ್ನು ಆಲಿಸು. ನಿನ್ನ ಎಲ್ಲ ಸಂದೇಹವನ್ನು ಅದು ದೂರ ಮಾಡುವುದು. ಶ್ರೀರಾಮನ ಚರಣ ಕಮಲಗಳನ್ನು ಭಜಿಸು. ನನ್ನ ಮಾತುಗಳು ಭ್ರಮರೂಪಿ ಅಂಧಕಾರವನ್ನು ಓಡಿಸುವ ಸೂರ್ಯ ಕಿರಣಗಳಂತಿವೆ. ಸಗುನಹಿ ಅಗುನಹಿ ನಹಿ ಕಚು ಭೇದ, ಯಾವಹಿ ಮುನಿ ಪುರಾಣ ಬುಧ ಭೇದ, ಅಗುನ ಅರೂಪ ಅಲಕ ಅಜ ಹೋ ಜೋಯಿ, ಭಗತ ಪ್ರೇಮ ಬಸ ಸಗುನ ಸೋಹೋಯಿ, जो गुण रहित सगुन सोई कैसे, जलु हिम उपल बिलग नहीं जैसे, जसु नाम भ्रमति मीर पतंग, तेहि किमि कही आहो विमोह प्रसंग, हम सच्चिदानंद राम सच्चिदानंद दिनेश, नहीं तह मोहनिसा लवलेश, सहज प्रकाश रूप भगवान, तहि तह पुनि विज्ञान बिहान, हर्ष विषाद ज्ञान अज्ञान, जीव धर्म अहमिति अभिमान, राम ब्रह्म व्यापक जग जाना, ಪರಮಾನಂದ ಪರೇಶ ಪುರಾಣ. ಸಗುಣ ಹಾಗೂ ನಿರ್ಗುಣ ಇವುಗಳಲ್ಲಿ ಯಾವ ಭೇದವೂ ಇಲ್ಲವೆಂದು ಮುನಿಗಳು, ಪುರಾಣಗಳು, ಪಂಡಿತರು, ವೇದಗಳು ಹೇಳುತ್ತವೆ. ನಿರ್ಗುಣನು, ನಿರಾಕಾರನು, ಅವ್ಯಕ್ತನು, ಅಜನು ಆದ ಪರಮಾತ್ಮನೇ ಭಕ್ತರ ಮೇಲಣ ಪ್ರೇಮದಿಂದಾಗಿ ಸಗುಣನಾಗುತ್ತಾನೆ. ನೀರು ಮತ್ತು ಮಂಜುಗಡ್ಡೆ ಇವುಗಳಲ್ಲಿ ನಿಜವಾಗಿ ಯಾವ ಭೇದವೂ ಇಲ್ಲ. ಹಾಗೆಯೇ ಭಗವಂತನ ಸಗುಣ ನಿರ್ಗುಣ ರೂಪಗಳಲ್ಲಿಯೂ ಯಾವುದೇ ಭೇದವಿಲ್ಲ. ರಾಮನ ನಾಮವೇ ಭ್ರಮತಿಮಿರವನ್ನು ತೊಡೆದು ಹಾಕುವ ಸೂರ್ಯನಂತಿರುವಾಗ ಆ ನಾಮಿಯಾದ ರಾಮನ ವಿಷಯದಲ್ಲಿ ಮೋಹದ ಪ್ರಸಂಗವನ್ನು ಹೇಗೆ ಹೇಳಬಹುದು? ಶ್ರೀರಾಮನು ಸಚ್ಚಿದಾನಂದ ಸ್ವರೂಪಿ ಸೂರ್ಯನೇ ಆಗಿರುವಾಗ ಅಲ್ಲಿ ಮೋಹರೂಪಿ ರಾತ್ರಿಯ ಲವಲೇಶವೂ ಇರದು. ಷಡ್ಗುಣೈಶ್ವರ್ಯ ಸಂಪನ್ನ ಭಗವಂತನು ಸಹಜವಾಗಿಯೇ ಪ್ರಕಾಶ ಸ್ವರೂಪನಾಗಿರುವಾಗ ಅಲ್ಲಿ ವಿಜ್ಞಾನ ರೂಪಿ ಪ್ರಾತಃ ಕಾಲವೂ ಕೂಡ ಇಲ್ಲ. ಏಕೆಂದರೆ ಜ್ಞಾನರೂಪಿ ರಾತ್ರಿಯೇ ಇಲ್ಲದಿರುವಾಗ ಇನ್ನು ಪ್ರಾತಃಕಾಲವಾದರೂ ಎಲ್ಲಿಂದ ಬರುವುದು? ಭಗವಂತನಾದರೂ ನಿತ್ಯ ಜ್ಞಾನ ಸ್ವರೂಪನು. ಹರ್ಷ ಶೋಕಗಳು, ಜ್ಞಾನ ಅಜ್ಞಾನಗಳು, ಅಹಂಕಾರ ಅಭಿಮಾನಗಳು ಇವೆಲ್ಲ ಬದ್ಧ ಜೀವರ ಲಕ್ಷಣಗಳು. ಶ್ರೀರಾಮಚಂದ್ರನು ಸರ್ವವ್ಯಾಪಿಯಾದ ಪರಬ್ರಹ್ಮನು, ಪರಮಾನಂದ ಸ್ವರೂಪನು, ಪರಾತ್ಪರನು, ಪರಮೇಶ್ವರನು, ಪುರಾಣ ಪುರುಷನು ಆಗಿರುವನು. ಇದು ಲೋಕ ಪ್ರಸಿದ್ಧವು. ಪುರುಷ ಪ್ರಸಿದ್ಧ ಪ್ರಕಾಶ ನಿಧಿ ಪ್ರಗಟ ಪರಾವರನಾಥ, ರಘುಕುಲಮನಿ ಮಮ ಸ್ವಾಮಿ ಸೋಯಿ ಕಹಿ ಶಿವನಾಯವು ಮಾತಾ,
ಪುರಾಣ ಪುರುಷನೆಂದು ಪ್ರಸಿದ್ಧನು, ತೇಜೋರಾಶಿಯು ಸಕಲ ರೂಪಗಳಲ್ಲಿಯೂ ಪ್ರಕಟನಾಗಿರುವವನು, ಜೀವ ಮಾಯೆ ಜಗತ್ತುಗಳಿಗೆ ಒಡೆಯನೂ ಆದ ರಘುಕುಲ ಮಣಿಯಾದ ಶ್ರೀರಾಮಚಂದ್ರನು ನನಗೆ ಸ್ವಾಮಿಯು ಎಂದು ಹೇಳಿ ಪರಶಿವನು ಶ್ರೀರಾಮನಿಗೆ ಶಿರಸ ವಂದಿಸಿದನು. ನಿಜ ಭ್ರಮ ನಹಿ ಸಮಜ ಹಿ ಅಜ್ಞಾನಿ, ಪ್ರಭು ಪರಮೋಹದರ ಹಿ ಜಡ ಪ್ರಾಣಿ, ಯಥಾ ಗಗನ ಘನ ಪಟಲ ನಿಹಾರಿ, ಜಪೇವು ಭಾನು ಕಹ ಕುಬಿಚಾರಿ, ಚಿತಬಜೋಲೋಚನ ಅಂಗುಲಿ ಲಾಯೆ, ಪ್ರಗಟ ಜುಗಲ ಸಸಿತಿ ಕೆ ಭಾಯೆ, ಉಮಾರಾಮ ಭಿಷಯಿಕ ಅಸಮೋಹ, ನಭತ ಮಧು ಮಧುರಿ ಜಿಮಿ ಸೋಹ, ವಿಷಯ ಕರನ ಸುರ ಜೀವ ಸಮೇತ, ಸಕಲ ಏಕತೆ ಏಕ ಸಚೇತ, ಸಬಕರ ಪರಮ ಪ್ರಕಾಶಕ ಜೋಯಿ, ರಾಮ ಅನಾದಿ ಅವಧಪತಿ ಸೋಯಿ, ಜಗತ ಪ್ರಕಾಶ್ಯ ಪ್ರಕಾಶಕ ರಾಮು, ಮಾಯಾಧೀಶ ಜ್ಞಾನ ಗುಣಧಾಮು, ಜಾಸು ಜಾಸು ಸತ್ಯತಾತೆ ಜಡ ಮಾಯ, ಭಾಸ ಸತ್ಯ ಇವ ಮೋಹ ಸಹಾಯ. ಅಜ್ಞಾನಿಗಳು ತಮ್ಮ ಭ್ರಮೆಯನ್ನು ಅರ್ಥ ಮಾಡಿಕೊಳ್ಳಲಾರರು. ಆಕಾಶದಲ್ಲಿ ಮೋಡಗಳ ಪಟಲವನ್ನು ಕಂಡು ಅಜ್ಞಾನಿಗಳು ಮೂರ್ಖರು ಸೂರ್ಯನನ್ನು ಮೋಡಗಳು ಮುಚ್ಚಿಬಿಟ್ಟಿವೆ ಎಂದು ಹೇಳುವಂತೆ ತಮ್ಮ ಭ್ರಮೆಯನ್ನು ಶ್ರೀರಾಮಚಂದ್ರನಲ್ಲಿ ಆರೋಪಿಸುತ್ತಾರೆ. ಕಣ್ಣಿಗೆ ಬೆಟ್ಟು ಇಟ್ಟುಕೊಂಡು ನೋಡುವವರಿಗೆ ಆಗಸದಲ್ಲಿ ಒಂದೇ ಚಂದ್ರನು ಎರಡಾಗಿ ಕಾಣುತ್ತಾನೆ. ಆಕಾಶವು ನಿರ್ಮಲವಾಗಿದ್ದು ಸ್ವಚ್ಛವಾಗಿರುತ್ತದೆ. ಆದರೆ ಅಂಧಕಾರ, ಹೊಗೆ, ಧೂಳು ಇವುಗಳಿಂದ ಆಕಾಶವು ಕಪ್ಪಾಗಿದೆ ಎಂದು ಅಜ್ಞಾನಿಗಳು ಭಾವಿಸುವರು. ಹಾಗೆಯೇ ಮಾಯಾತೀತನು ನಿರ್ಮಲನು ಆದ ಶ್ರೀರಾಮಚಂದ್ರನಲ್ಲಿ ಅಜ್ಞಾನಿಗಳು ತಮ್ಮ ಭ್ರಮೆಯನ್ನು ಆರೋಪಿಸುತ್ತಾರೆ. ವಿಷಯ ವಸ್ತುಗಳು ಇಂದ್ರಿಯಗಳಿಂದಲೂ, ಇಂದ್ರಿಯಗಳು ತದಧಿಷ್ಠಾನ ದೇವತೆಗಳಿಂದಲೂ, ಇಂದ್ರಿಯ ದೇವತೆಗಳು ಜೀವಾತ್ಮನಿಂದಲೂ ಚೈತನ್ಯವನ್ನು ಪಡೆಯುತ್ತಾರೆ. ಆದರೆ ಇವೆಲ್ಲವನ್ನು ಚೇತನಗೊಳಿಸುವವನು ಅಯೋಧ್ಯಾಧಿಪತಿಯು ಪರಮಾತ್ಮನು ಆದ ಶ್ರೀರಾಮಚಂದ್ರನೇ. ಅವನೇ ಪ್ರಕಾಶಕನು, ಅನಾದಿಯು, ಪರಬ್ರಹ್ಮನು ಆಗಿರುವನು. ಜಗತ್ತು ಪ್ರಕಾಶ್ಯವು, ಶ್ರೀರಾಮನು ಪ್ರಕಾಶಕನು. ಅವನು ಮಾಯಾಧೀಶನು, ಜ್ಞಾನ ನಿಧಿಯೂ ಆಗಿರುವನು. ಅವನ ಅಸ್ತಿತ್ವದಿಂದಲೇ ಜಡ ಅಂದರೆ ಅಚೇತನ ವಸ್ತುಗಳು ಕೂಡ ಮೋಹದ ಕಾರಣದಿಂದಾಗಿ ಸತ್ಯದಂತೆ ಕಾಣುತ್ತವೆ. ರಜತ ಸೀಪ ಮಹುಭಾಸ ಜಿಮಿ ಜಥಾ ಭಾನು ಕರಬಾರಿ, ಜದಪಿ ಮೃಷಾತಿಹು ಕಾಲ ಸೋಯಿ ಭ್ರಮನ ಸಕಯಿ ಕೋಯಿ ಉಟಾರಿ ಕೋಬುಟಾರಿ. ಚಿಪ್ಪಿನಲ್ಲಿ ಬೆಳ್ಳಿಯು, ಸೂರ್ಯಕಿರಣಗಳಲ್ಲಿ ನೀರು ಇಲ್ಲದಿದ್ದರೂ ಇದ್ದಂತೆ ಭಾಸವಾಗುತ್ತದೆ. ಈ ಪ್ರತೀತಿಯು ತ್ರಿಕಾಲಗಳಲ್ಲಿಯೂ ಸುಳ್ಳಾಗಿದ್ದರು ಈ ಭ್ರಾಂತಿಯನ್ನು ಮಾತ್ರ ಯಾರೂ ತಪ್ಪಿಸಲಾರರು. ಏಹಿ ವಿಧಿ ಜಗ ಹರಿ ಆಶ್ರಿತ ರಹಯಿ, ತಜ್ಜದಪಿ ಅಸತ್ಯತೀತ ಸುಖ ದುಃಖ ಆಹಯಿ, ಜೌ ಸಪನೆ ಸಿರ ಕಾಟೈ ಕೋಯಿ, ಬಿನು ಜಾಗೆ ನ ದೂರಿ ದುಃಖ ಹೋಯಿ, ಜಾಸು ಕೃಪಾ ಅಸಭ್ರಮ ಮಿಟಿ ಜಾಯಿ, ಗಿರಿಜಾಸೋಗಿ ಕೃಪಾಲ ರಘುರಾಯಿ, ಆದಿ ಅಂತ ಕೋವು ಜಾಸು ನ ಪಾವ, ಮತಿ ಅನುಮಾನಿ ನಿಗಮ ಅಸಗಾವ, ಬಿನು ಪದ ಚಲಯಿ ಸುನಯಿ ಬಿನು ಕಾನ, ಕರ ಬಿನು ಕರ್ಮ ಕರಯಿ ಬಿಧಿ ನಾನ, ಆನನ ರಹಿತ ಸಕಲ ರಸ ಭೋಗಿ, ಬಿನು ಬಾನಿ ಭಕತ ಜಡವಡ ಜೋಗಿ, ತನ ಬಿನು ಪರಸ ನಯನ ಬಿನು ದೇಖ, ರಹಯಿ ಘ್ರಾನ ಬಿನು ಬಾಸ ಅಶೇಷ, ಹಸಿ ಸಬ ಭಾತಿ ಅಲೌಕಿಕ ಕರನಿ, ಮಹಿಮಾ ಜಾಸು ಜಾಯಿ ನಹಿ ಬರನಿ. ಇದೇ ರೀತಿ ಜಗತ್ತೆಲ್ಲವೂ ಶ್ರೀಹರಿಯಲ್ಲಿ ಆಶ್ರಿತವಾಗಿದೆ. ಕನಸಿನಲ್ಲಿ ಯಾರಾದರೂ ತಲೆಯನ್ನು ಕಡಿದುಕೊಂಡು ದುಃಖಿಸುತ್ತಿದ್ದರೆ ಆ ದುಃಖವು ಎಚ್ಚರವಾಗದೆ ದೂರವಾಗದು. ಹಾಗೆಯೇ ಈ ಜಗತ್ತು ಅಸತ್ಯವಾಗಿದ್ದರೂ ಮೋಹದಿಂದಾಗಿ ದುಃಖವನ್ನು ಉಂಟು ಮಾಡುತ್ತದೆ. ಎಲೈ ಗಿರಿಜೆ, ಕೃಪಾಳುವಾದ ಶ್ರೀರಾಮನ ಕೃಪೆಯಿಂದಲೇ ಇಂತಹ ಭ್ರಮೆ ನಾಶವಾಗುತ್ತದೆ. ಅವನು ಆದ್ಯಂತರಹಿತನು. ವೇದಗಳೂ ಕೂಡ ತಮ್ಮ ಬುದ್ಧಿಗನುಗುಣವಾಗಿ ಊಹಿಸಿ ಹೀಗೆ ಹಾಡುತ್ತವೆ.
ಆ ಪರಬ್ರಹ್ಮನು ಕಾಲಿಲ್ಲದೆ ನಡೆಯುತ್ತಾನೆ, ಕಿವಿಗಳಿಲ್ಲದೆ ಕೇಳುತ್ತಾನೆ, ಕೈಗಳಿಲ್ಲದೆಯೇ ನಾನಾ ತೆರನಾದ ಕೆಲಸ ಮಾಡುತ್ತಾನೆ. ನಾಲಿಗೆ ಇಲ್ಲದೆಯೇ ಷಡ್ರಸಗಳನ್ನು ಸವಿಯಬಲ್ಲನು. ಮಾತಿಲ್ಲದೆ ಬಹಳ ದೊಡ್ಡ ವಕ್ತ ಆತ ಮಾತುಗಾರ. ತನುವಿಲ್ಲದೆಯೇ ಅವನು ಸ್ಪರ್ಶಿಸಬಲ್ಲನು. ಕಣ್ಣಿಲ್ಲದೆಯೇ ನೋಡಬಲ್ಲನು. ಮೂಗಿಲ್ಲದೆ ಎಲ್ಲವನ್ನು ಮೂಸುವವನು. ಆ ಆ ಪರಬ್ರಹ್ಮನ ಲೀಲೆಗಳೆಲ್ಲವೂ ಅಲೌಕಿಕವಾದವೆ. ಅವನ ಮಹಿಮೆ ವರ್ಣನಾತೀತವು. ಜಹಿಮಿ ಗಾವಹಿ ವೇದ ಬುಧ ಜಾಹಿ ಧರಹಿ ಮುನಿ ಧ್ಯಾನ ಸೋಯಿ ದಶರಥ ಸುತ ಭಗತ ಹಿತ ಕೋಸಲಪತಿ ಭಗವಾನ. ವೇದಗಳಿಂದ ಪಂಡಿತರಿಂದ ಈ ರೀತಿ ಹೊಗಳಲ್ಪಡುವವನು, ಮುನಿಗಳಿಗೆ ಧ್ಯೇಯನಾಗಿರುವವನು ಆದ ಆ ಪರಬ್ರಹ್ಮನೇ ದಶರಥ ನಂದನನು, ಭಕ್ತ ಹಿತಕಾರಿಯು, ಅಯೋಧ್ಯಾಪತಿಯೂ ಆದ ಭಗವಾನ್ ಶ್ರೀರಾಮಚಂದ್ರನು. ಕಾಶೀಮರತ ಜಂತು ಅಮಲೋಕಿ ಜಾಸು ನಾಮ ಬಲ ಕರವು ಬಿಸೋಕಿ ಸೋಯಿ ಪ್ರಭು ಮೋರ ಚರಾಚರ ಸ್ವಾಮಿ ರಘುಬರ ಸಬಮುರ ಅಂತರ ಜಾಮಿ ಬಿಬಸಹು ಜಾಸು ನಾಮ ನರ ಕಹಿ ಜನಮ ಅನೇಕ ರಚಿತ ಅಘದಹಿ ಸಾದರ ಸುಮಿರನ ಜೇನರ ಕರಹಿ ಭವಭಾರಿಧಿ ಕೋಪದಯಿ ವಗದರಹಿ ರಾಮಸೋ ಪರಮಾತಮ ಭವಾನಿ ಸಹ ಭ್ರಮ ಅತಿ ಅಭಿಹಿತ ತವ ಬಾನಿ ಅಸ ಸಂಶಯ ಆನತ ಉರಮಾಹಿ ಜ್ಞಾನ ವಿರಾಗ ಸಕಲ ಗುಣ ಬಾಹಿ ಜ್ಞಾನ ವಿರಾಗ ಸಕಲ ಗುಣ ಜಾಹಿ ಸುನಿಸಿವಕೆ ಭ್ರಮ ಭಂಜನ ಬಚನ ಮಿಟಗೈ ಸಬ ಕುತರಕ ಕೈ ರಚನಾ ಭಯಿ ರಘುಪತಿ ಪದ ಪ್ರೀತಿ ಪ್ರತೀತಿ ದಾರುಣ ಅಸಂಭಾವನಾ ಭೀತಿ. ಇಲೈ ಉಮಾ, ಆ ರಾಮನಾಮದ ಬಲದಿಂದಲೇ ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡುವ ಪ್ರಾಣಿಗಳಿಗೆಲ್ಲ ಆ ಮಂತ್ರವನ್ನು ಉಪದೇಶಿಸಿ ನಾನು ಮುಕ್ತರಾಗಿಸುತ್ತೇನೆ. ಆ ನನ್ನ ಪ್ರಭುವಾದ ಶ್ರೀರಾಮಚಂದ್ರನೇ ಜಡ ಚೇತನಗಳಿಗೆ ಒಡೆಯ ಹಾಗೂ ಸರ್ವಾಂತರ್ಯಾಮಿ. ಅನಿಚ್ಛೆಯಿಂದ ಅವನ ನಾಮವನ್ನು ಸ್ಮರಿಸಿದರೂ ಜನ್ಮಾಂತರದ ಮನುಷ್ಯರ ಪಾಪಗಳು ಸುಟ್ಟು ಹೋಗುತ್ತವೆ. ಹಾಗಿರುವಾಗ ಭಕ್ತಿಯಿಂದ ಧ್ಯಾನಿಸುವವರು ಸಂಸಾರ ಸಮುದ್ರವನ್ನು ಗೋಷ್ ಪದದಂತೆ, ಅಂದರೆ ಗೋವಿನ ಪಾದದಂತೆ ಸುಲಭವಾಗಿ ದಾಟಬಲ್ಲರು. ಭವಾನಿ, ಆ ಪರಮಾತ್ಮನೇ ಶ್ರೀರಾಮಚಂದ್ರನು. ಅವನ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲ. ಇಂತಹ ಸಂದೇಹಗಳು ಮನಸ್ಸಿನಲ್ಲಿ ಮೂಡಿದರೆ ಸಾಕು, ಮನುಷ್ಯರ ಜ್ಞಾನ ವೈರಾಗ್ಯವೇ ಮೊದಲಾದ ಎಲ್ಲ ಸದ್ಗುಣಗಳು ನಶಿಸಿ ಹೋಗುತ್ತವೆ. ಭ್ರಮಭಂಜಕ ಶಿವನ ವಚನಗಳನ್ನು ಕೇಳಿ ಪಾರ್ವತೀ ದೇವಿಯ ಸಂದೇಹಗಳೆಲ್ಲವೂ ಹೊರಟು ಹೋದವು. ಊಹಾಜನಿತ ದಾರುಣ ಸಂಶಯಗಳು, ತರ್ಕ ವಿತರ್ಕಗಳು ಮಾಯವಾಗಿ ಹೋದವು. ಶ್ರೀರಾಮನ ಪಾದ ಪದ್ಮಗಳಲ್ಲಿ ಅವಳಿಗೆ ಭಕ್ತಿ ವಿಶ್ವಾಸಗಳು ಇಮ್ಮಡಿಸಿದವು. ಪುನಿ ಪುನಿ ಪ್ರಭುಪದ ಕಮಲ ಗಹಿ ಜೋರಿ ಪಂಕರುಹ ಬಾನಿ ಬೋಲಿ ಗಿರಿಜಾ ಬಚನ ಬರುವನಹು ಪ್ರೇಮ ರಸಸಾನಿ. ಉಮೆಯು ಮತ್ತೆ ಮತ್ತೆ ಶಿವನ ಪಾದಪದ್ಮಗಳನ್ನು ಹಿಡಿದುಕೊಂಡು ತನ್ನ ಕರಕಮಲಗಳನ್ನು ಜೋಡಿಸಿ ಪ್ರೇಮರಸದಲ್ಲಿ ಅತ್ತಿದಂತಹ ಮಾತುಗಳಿಂದ ಹೀಗೆಂದಳು. ಸಸಿಕರ ಸಮ ಸುನಿಗಿರಾ ತುಮ್ಹಾರಿ ಮಿಟಾ ಮೋಹ ಸರದಾ ತಪ ಭಾರಿ ತುಮಃ ಕೃಪಾಲ ಸಬು ಸಂಸಬು ಹರೇವು ರಾಮ ಸ್ವರೂಪ ಜಾನಿ ಮೋಹಿ ಪರೆವು ನಾಥ ಕೃಪಾ ಅಭ ಗಯವು ವಿಷಾದ ಸುಖಿ ಭಯವು ಪ್ರಭು ಚರಣ ಪ್ರಸಾದ ಅಬ ಮೋಹಿ ಅಪನಿ ಕಿಂಕರಿ ಜಾನಿ ಜದಪಿ ಸಹಜ ಜಡ ನಾರಿ ಅಯಾನಿ ಪ್ರಥಮ ಜೋ ಮೈ ಪೌಛಾ ಸೋಯಿ ಕಹು ಚೌಮೋ ಪರ ಪ್ರಸನ್ನ ಪ್ರಭು ಅಹಹು ರಾಮ ಬ್ರಹ್ಮ ಚಿನಮಯ ಅವಿನಾಸಿ ಸರ್ವರಹಿತ ಸಬವುರ ಪುರಭಾಸಿ ನಾಥ ದರೇವು ನರತನು ಕೆಹಿ ಹೇತು ಮೋಹಿ ಸಮಜಯಿ ಕಹು ಪ್ರಶಕೇತು ಉಮಾ ಬಚನ ಸುನಿ ಪರಮ ವಿನೀತ ರಾಮ ಕಥಾ ಪರ ಪ್ರೀತಿ ಪುನೀತ. ಕೃಪಾನಿಧಿ,
ನಿಮ್ಮ ಚಂದ್ರ ಕಿರಣಗಳಂತಹ ಶೀತಲ ವಾಣಿಯನ್ನು ಕೇಳಿ ನನ್ನ ಅಜ್ಞಾನವೆಂಬ ಶರದೃತುವಿನ ಬಿಸಿಲ ಬೇಗೆ ಅಡಗಿ ಹೋಯಿತು. ನೀವು ನನ್ನ ಎಲ್ಲ ಸಂದೇಹಗಳನ್ನು ಪರಿಹರಿಸಿದಿರಿ. ಈಗ ಶ್ರೀರಾಮನ ಯಥಾರ್ಥ ಸ್ವರೂಪದ ಅರಿವು ನನಗುಂಟಾಯಿತು. ಸ್ವಾಮಿ, ನಿಮ್ಮ ಕೃಪೆಯಿಂದ ನನ್ನ ವಿಷಾದವೆಲ್ಲ ತೊಲಗಿತು. ನಿಮ್ಮ ಚರಣಾನುಗ್ರಹದಿಂದ ನನಗೆ ನೆಮ್ಮದಿ ದೊರೆಯಿತು. ಹೆಣ್ಣಾದುದರಿಂದ ಸಹಜವಾಗಿಯೇ ಜಡಲು ಅಜ್ಞಾನಿಯೋ ಆದ ನನ್ನನ್ನು ಚರಣದಾಸಿಯೆಂದು ಬಗೆದು, ಹೇ ಪ್ರಭು, ನೀವು ನನಗೆ ಒಲಿದಿರುವುದಾದರೆ ನಾನು ಹಿಂದೆ ಕೇಳಿದಂತೆ ರಾಮಚರಿತೆಯನ್ನು ಶ್ರವಣ ಮಾಡಿಸಿರಿ. ಶ್ರೀರಾಮನು ಪರಬ್ರಹ್ಮನು, ಜ್ಞಾನ ಸ್ವರೂಪನು, ಅವ್ಯಯನು, ನಿರ್ಮಲನು, ಎಲ್ಲರ ಹೃದಯಾಂತರ್ಯಾಮಿಯೂ ಆಗಿರುವನು. ಓ ವೃಷಭಧ್ವಜ, ಅವನು ಮನುಷ್ಯ ಶರೀರವನ್ನು ಏತಕ್ಕಾಗಿ ಧರಿಸಿದನು? ಇದನ್ನು ನನಗೆ ತಿಳಿಯುವಂತೆ ವಿವರಿಸಿರಿ. ಹೀಗೆ ಪಾರ್ವತಿಯ ಅತ್ಯಂತ ನಮ್ರ ವಚನಗಳನ್ನು ಆಲಿಸಿ ಶ್ರೀರಾಮಚಂದ್ರನ ಕಥೆಯಲ್ಲಿ ಆಕೆಗಿರುವ ವಿಶುದ್ಧ ಪ್ರೇಮವನ್ನು ಗಮನಿಸಿ, ಹಿಯ ಹರಷೇ ಕಾಮಾರಿ ತಪಸಂಕರ ಸಹಜ ಸುಜಾನ ಬಹುವಿಧಿ ಉಮಗಿ ಪ್ರಶಂಸಿ ಪುನಿ ಬೋಲೆ ಕೃಪಾನಿಧಾನ. ಜ್ಞಾನ ಸ್ವರೂಪನು, ಕಾಮಾರಿಯು, ಕೃಪಾಳುವು ಆದ ಶಿವನು ಮನಸ್ಸಿನಲ್ಲಿಯೇ ಆನಂದಿಸಿ ಬಹುವಿಧದಿಂದ ಪಾರ್ವತಿಯನ್ನು ಪ್ರಶಂಸಿಸುತ್ತಾ ಹೀಗೆ ಹೇಳತೊಡಗಿದನು. ಇಲ್ಲಿಗೆ ಸಾಮಾನ್ಯವಾಗಿ ನವಾಹ್ನ ಪಾರಾಯಣ ಮಾಡುವವರು, ಅಂದರೆ 9 ದಿನಗಳಲ್ಲಿ ರಾಮಚರಿತ ಮಾನಸವನ್ನು ಪ್ರಯಾಣ ಮಾಡುವವರಿಗೂ ಕೂಡ ಇದು ಮೊದಲ ವಿಶ್ರಾಮವಾಗಿರುತ್ತದೆ. ಹಾಗೂ ಯಾರು ಮಾಸ ಪಾರಾಯಣವನ್ನು ಮಾಡುವರೋ ಅವರಿಗೆ ಇದು 4ನೆಯ ವಿಶ್ರಾಮವಾಗಿರುತ್ತದೆ. ಹಿಂದೆಯೇ 3 ವಿಶ್ರಾಮಗಳು ಬಂದಿವೆ. ಈ ರೀತಿಯಾಗಿ ಶಿವೆಯು ತನ್ನಲ್ಲಿದ್ದಂತಹ ಎಲ್ಲ ಮೋಹ ಅಂಧಕಾರವನ್ನು ಕಳೆದುಕೊಂಡವಳಾಗಿ, ಆಕೆಯಲ್ಲಿ ಅಡಗಿದ್ದಂತಹ ಸಂಶಯವನ್ನು ಕಳೆದುಕೊಂಡವಳಾಗಿ, ಶಿವನ ಪಾದಗಳನ್ನು ಹಿಡಿದು ಶಿವನಲ್ಲಿ ಶರಣಾಗಿ ಅಪ್ರತಿಮ ರಾಮಭಕ್ತನಾದಂತಹ ರಾಮನನ್ನು ಸದಾ ಹೃದಯದಲ್ಲಿ ಧರಿಸಿ ರಾಮ ಜಪವನ್ನು ಮಾಡುತ್ತಿರುವ ಮಹಾದೇವನಿಂದಲೇ ಈ ಕಥಾಭಾಗವನ್ನು, ರಾಮಾಯಣದ ಕಥಾಭಾಗವನ್ನು ಕೇಳುತ್ತಾಳೆ. ಆ ಕಥಾಭಾಗವನ್ನೇ ಇಲ್ಲಿ ಯಜ್ಞವಲ್ಕ್ಯರು ಭರದ್ವಾಜ ಮಹರ್ಷಿಗಳಿಗೆ ಹೇಳುತ್ತಿರುವುದನ್ನು ತುಳಸೀದಾಸರು ನಮಗಾಗಿ ಭೂಲೋಕದಲ್ಲಿ ಪ್ರಚುರಪಡಿಸಿದ್ದಾರೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ